ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇರೋದು, ಯಾವ್ದು ನಮ್ಮ ಮನೆ ದೇವರು ಅಂತ ಹೋಗ್ತಾ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ. ಈಗ ಮನೆಯಿಂದ ಹೊರಟು ಕಾರಲ್ಲಿ ಕೂತು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಹೋಗೋ ಅಷ್ಟಕ್ಕೆ ಒಂದು 2 hours ಆದರೂ ಬೇಕು ಟೆಂಪಲ್ಗೆ ಹೋಗೋದಕ್ಕೆ. ಅದು ಯಾವ ಟೆಂಪಲ್ ಅಂತ ನಿಮಗೆ ಅಲ್ಲೇ ಹೋಗಿ ಸಿಕ್ಕಿ ನಿಮ್ಗೆ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾವಿವತ್ತು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ನಾವಿದ್ದೀವಿ ನಮ್ಮ ಮನೆ ದೇವರು ಕಾಲಭೈರೇಶ್ವರ ಟೆಂಪಲ್ ಮಾಡಿ ಅಲ್ಲಿಂದ ಬಂದರೆ ಹೀಗೆ ಹೋಗೋದು. ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ. ಸೊ ಇಲ್ಲಿ ನಾಗರು ಮಾಡಬೇಕು. ಆ್ಯಕ್ಚುಲಿ ಯುಗಾದಿ ಹಬ್ಬ ಆದ ತಕ್ಷಣ ಬೆಳಗ್ಗೆ ಮಾಡಬೇಕು. ಯಾರೂ ಫ್ರೀ ಇಲ್ಲದೆ ಇರೋ ಕಾರಣ ಲೇಟ್ ಆಗೋಯ್ತು. ಅದಕ್ಕೆ ಇವತ್ತು ಬಂದಿದ್ದೀವಿ ನಾಗರು ಮಾಡೋಣ ಅಂತ ಹೇಳಿ. ಬನ್ನಿ, ನಾವು ಹೆಂಗೆಲ್ಲ ಪೂಜೆ ಮಾಡ್ತೀವಿ. ಭೈರವೇಶ್ವರನ ಟೆಂಪಲ್ಲು ಮೇಲ್ಗಡೆ ಗಂಗಾಧರೇಶ್ವರನ ಟೆಂಪಲ್ ಎಲ್ಲ ಇದೆ, ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಬೇಗ ಬೇಗ ನೋಡಿ ಅಲ್ಲಿ ಮುಂದೆ ಹೆಂಗಿದೆ ಅಂತ. ಇದು ನಮ್ಮ ಮುಂದೆ ಕಾಣಿಸ್ತಾ ಇರೋದು ಲೆಫ್ಟ್ ಸೈಡಲ್ಲಿ ಬಂದು ದೊಡ್ಡ ಸ್ವಾಮಿಗಳ್ದು ಸಮಾಧಿ. ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ತಲೇ ಇದ್ದಾರೆ. ಫಸ್ಟು ಮಾಡಿದ್ರು, ಅದನ್ನು ಮತ್ತೆ ಕಿತ್ತಕ್ಕೆ ಮತ್ತೆ ಮಾಡಿದ್ದಾರೆ. ಅಲ್ಲಿಂದ ಸೀದಾ ಬಂದರೆ ಟೆಂಪಲ್ಗೆ ಹೋಗೋ ರೋಡ್ ಹೀಗಿರುತ್ತೆ. ಇದು ಬಂದು ನಾವು ಗಂಗೆ ಪೂಜೆ ಮಾಡೋದಕ್ಕೆ ಬಂದಿದ್ದೀವಲ್ಲ, ನಾಗರ ಪೂಜೆ, ಆ ಜಾಗ. ಅಲ್ಲಿಂದ ಸೀದಾ ಒಂದು ರೌಂಡ್ ಹಾಕಿದ್ರೆ ದೇವಸ್ಥಾನ ಸಂಪೂರ್ಣ ವ್ಯೂ ಈ ಥರ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಮುಂದೆ ಇರೋದು ಅನ್ನದಾಸೋಹದ ಚಿತ್ರ. ಈ ಕಡೆ ಬಂದು ಭೈರವೇಶ್ವರ ಟೆಂಪಲ್. ಅಲ್ಲಿಂದ ಈ ಕಡೆ ಹೋದರೆ ಟಿಕೆಟ್ ಕೌಂಟರು ಮತ್ತು ಪ್ರಸಾದ ಕೌಂಟರು ಮತ್ತು ಚೌಟ್ರಿ ಎಲ್ಲನೂ ಇಲ್ಲೇ ಇರೋದು. ಸೊ ಎಷ್ಟೊತ್ತಿಂದ ಟಿಕೆಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವೀಗ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ ನಾಗರ ಪೂಜೆಗೆ. ನೋಡಿದ್ರೆ ಇಲ್ಲಿ ಟಿಕೆಟ್ ಕೊಡೋರೇ ಇಲ್ಲ. ಕೇಳಿದ್ರೆ ಊಟಕ್ಕೆ ಹೋಗಿದ್ದಾರೆ ಅಂತಾರೆ. ನಾವು ಅಷ್ಟು ದೂರದಿಂದ ಬಂದಿರ್ತೀವಿ, ನಮ್ಮಮ್ಮ ಹೊಟ್ಟೆ ಹಸ್ಕೊಂಬಂದಿರ್ತಾರೆ, ಖಾಲಿ ಹೊಟ್ಟೆಲಿ ಮಾಡ್ಬೇಕು ಪೂಜೆ ಅಂತ. ನೋಡಿದ್ರೆ ಇಲ್ಲಿ ಹಿಂಗೆ ಮಾಡ್ತಾರೆ. ಫಸ್ಟು ಸ್ವಾಮಿಗಳಿದ್ದಾಗ, ದೊಡ್ಡವರಿದ್ದಾಗ ಎಲ್ಲ ಫ್ರೀ ಇತ್ತು. ಈಗ ಎಲ್ಲದಕ್ಕೂ ಟಿಕೆಟ್ ತೊಗೊಬೇಕು, ಎಲ್ಲದಕ್ಕೂ ದುಡ್ಡು ಕೊಟ್ಟು ಟಿಕೆಟ್ ತೊಗೊಬೇಕು. ಅಂಥದ್ರಲ್ಲಿ ಬರೋದು ಲೇಟ್ ಇದೆ. ಇದು ಅನ್ನದಾಸೋಹಕ್ಕೆ ಹೋಗೋದು. ಇಲ್ಲೇ ನಾಗರು ಮಾಡೋದು ಗಂಗಮ್ಮನ. ನಮ್ಮಮ್ಮ ಭದ್ರಕಾಳಿಯಾಗಿ ಕೂತ್ಕೊಂಡು ಒಳ್ಳೆ ಅಕ್ಕಿ ಕೊಟ್ಟಿಲ್ಲ ಅಂತ. ಇದು ಒಂದು ಚೌಟ್ರಿ, ಪಾಟಿ ಹಾಲು ನೋಡಿ ಹಿಂಗಿದೆ. ಇಂಥ ಟಿಕೆಟ್ ತೊಗೊಂಡು ಗಂಗಮ್ಮ ಪೂಜೆ ಮಾಡೋಣ ಅಂತ ಹೋದ್ವಿ. ಫಸ್ಟು ಚೌಟ್ರಿ ಕಡೆ ಆಸೆಯಿಂದ ಬಿಡ್ತಿದ್ರು, ಈಗ ಇಲ್ಲಿಗೆ ಅಂತ ಸಪ್ರೇಟ್ ಮೆಟ್ಲು ಮಾಡಿಟ್ಟಿದ್ದಾರೆ. ಯಾರು ಟಿಕೆಟ್ ತಂತಾರೋ ಅವರಿಗಷ್ಟೇ ಓಪನ್ ಮಾಡೋದು, ಇಲ್ಲಾಂದರೆ ಯಾವಾಗಲೂ ಲಾಕ್ ಮಾಡಿರ್ತಾರೆ. ಒಳಗಡೆ ನೋಡಿ ಈ ಥರ ಇರುತ್ತೆ ವ್ಯೂ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ, ತುಂಬಾ ಕೆಟ್ಟೋಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಫುಲ್ಲು ಗಲೀಜಿತ್ತು. ನೀವೇ ನೋಡ್ತಿದ್ದೀರಲ್ಲ, ನಾನು ಹಿಂದೆ ಇರೋದು ಗಂಗಮ್ಮ ತಾಯಿ. ಗಂಗಮ್ಮ ಪೂಜೆ ಮಾಡೋರೆಲ್ಲ ಇಲ್ಲಿ ಬಂದು ಗಂಗಮ್ಮ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ನಾಗರು ಮಾಡೋರೆಲ್ಲ ಇಲ್ಲಿ ಬಂದು ನಾಗರು ಮಾಡ್ತಾರೆ. ನೀವು ನೋಡ್ತಿದ್ದೀರಲ್ಲ ಎಷ್ಟು ಗಲೀಜಿದೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವೇ ಪೂಜೆ ಮಾಡೋದಕ್ಕೆ 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬಂದು ನಾವೇ ಪೂಜೆ ಮಾಡಬೇಕು. ಅಯ್ಯೋ, ಎಂಥ ದುರ್ಸ್ಥಿತಿ ಅಲ್ವಾ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದಲ್ಲಿ. ಸೊ ಅಲ್ಲಿಂದ ಗಂಗಮ್ಮ ಹತ್ರ ಹೋದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ದೇವರು ಆಗ್ತಾನೆ ಎದ್ದು ಕೂತಿದ್ದಾಳೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಹತ್ರದಿಂದ ಹೋಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಫುಲ್ ಮಂಟಪ ಥರ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಫಸ್ಟ್ ಏನೂ ಇರಲಿಲ್ಲ, ಬರೀ ಹಂಗೆ ಇತ್ತು. ಇತ್ತೀಚೆಗೆ ಮಂಟಪ ಎಲ್ಲ ಕಟ್ಟಿದ್ದಾರೆ. ಮಂಟಪ ಎಲ್ಲ ಕಟ್ಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ನೀರು ಕೆಳಗಡೆ ಕಲ್ಯಾಣಿಲಿರೋ ನೀರಿರ್ಬೋದು, ಅಕ್ಕಪಕ್ಕ ಫುಲ್ಲು ಗಲೀಜಿದೆ. ಬಂದವರೆಲ್ಲ ತುಂಬ ಗಲೀಜು ಮಾಡೋಗ್ತಾರೆ. ಇವರು ಕ್ಲೀನ್ ಮಾಡಿರಲ್ಲ. ಬಂದವರೇ ದುಡ್ಡು ಕೊಟ್ಟು ಪೂಜೆ ಮಾಡೋಣ ಅಂತ ದುಡ್ಡು ಟಿಕೆಟ್ ತೊಗೊಂಡು ಪೂಜೆ ಮಾಡೋಕ್ಕೆ ಬಂದರೆ ಇಲ್ಲಿ ಇವ್ರು ಮಾಡಿರೋ ಗಲೀಜನ್ನೆಲ್ಲ ನಾವೇ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಹೋಗಬೇಕು ಅಂಥ ಪರಿಸ್ಥಿತಿ ಮಾಡಿದ್ದಾರೆ ಅಲ್ಲಿ. ನನಗಂತೂ ತುಂಬಾ ಇಷ್ಟ ತುಂಬ ಬೇಜಾರಾಗೋಯಿತು. ಇಷ್ಟನೇ ಆಗಲಿಲ್ಲ, ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ. ನಮ್ಮಮ್ಮ ನಾನು ಇಬ್ಬರು ಸೇರಿಕೊಂಡು ಎರಡೂ ಕ್ಲೀನ್ ಮಾಡಿ ನೋಡಿ. ಆ ಕಡೆ ಗುಡ್ಡೆ ಮಾಡಿದ್ದೀವಿ, ಅದನ್ನ ಎಲ್ಲ ಹಾಕಬೇಕು ಅಂತಲೂ ಗೊತ್ತಿಲ್ಲ. ಅಲ್ಲೊಂದು ಡಸ್ಟ್ಬಿನ್ನು ಸಹ ಇಟ್ಟಿಲ್ಲ ಅವರು. ಡಸ್ಟ್ಬಿನ್ ಆದರೂ ಎತ್ತಿಡ್ಬೋದಾಗಿತ್ತು, ಡಸ್ಟ್ಬಿನ್ನು ಇಟ್ಟಿಲ್ಲ. ಸೊ ಹಂಗಾಗಿ ಅದೇ ನೀರಲ್ಲೇ ಎತ್ಕೊಂಡು ನಾಗರ ಕಲ್ಲೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ.
ಈ ಥರ ಪರಿಸ್ಥಿತಿ ಇದೆ. ಕೇಳಿದ್ರೆ ಸುಮ್ಮನೆ ಮಾತಾಡ್ತಾರೆ, ಅದು ಇದು ಅಂತ ಜೋರು ಮಾಡ್ತಾರೆ. ಒಂದು ಕ್ಲೀನ್ನೆಸ್ ಇಲ್ಲ, ಒಂದು ಇದಿಲ್ಲ, ಏನಿಲ್ಲ. ಹೆಂಗೆ ಬಂದವ್ರು ಪೂಜೆ ಮಾಡಬೇಕು? ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದೇ ಟಿಕೆಟ್ ಕೊಟ್ಟು ದುಡ್ಡು ತೊಗೊಂಡು ನಾವು ಒಳಗೆ ಬಂದಮೇಲೆ ಅಟ್ಲೀಸ್ಟ್ ಅಲ್ಲಿ ನೀಟಾಗಾದರೂ ಇರಬೇಕಲ್ವಾ? ಅದನ್ನೇ ಬೇಜಾರು ಮಾಡ್ಕೊಂಡು ನಾನು ಹೇಳ್ತಾ ಇದ್ದಿದ್ದು. ಸೊ ಇದು ಫುಲ್ಲು ಮಂಟಪ ಒಂಥರ ಚೆನ್ನಾಗಿದೆ ಇದು ನೋಡೋದಕ್ಕೆ. ಯಾವುದಾದ್ರೂ ಫಿಲಿಮ್ ಶೂಟಿಂಗಲ್ಲಿ, ಕೆಲವು ಫಿಲಿಮ್ ಶೂಟಿಂಗಲ್ಲೆಲ್ಲ ನೋಡಿರ್ತೀರ ಈ ಪ್ಲೇಸ್ನ. ತುಂಬ ಫಿಲಿಮ್ ಶೂಟಿಂಗಲ್ಲೆಲ್ಲ ಮಾಡಿದ್ದಾರೆ, ಈ ಪ್ಲೇಸಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೋಡೋಣ, ಒಂದು ವ್ಯೂ ತೊಗೊಳ್ಳೋಣ ಅಂತೇಳಿ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅಮ್ಮ ಬೈತಾಯಿದ್ರು. ವಿಡಿಯೋನೇ ಆಗೋಯ್ತು, ಬಾಯಲ್ಲಿ ಪೂಜೆ ಮಾಡು ಅಂತ ಬೈತಾಯಿದ್ರು. ಆದರೂ ನಾನು ತಲೆ ಕೆಡಿಸ್ಕೊಂಡಂಗೆ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅಷ್ಟೆಲ್ಲ ನಮ್ಮಮ್ಮ ಎಲ್ಲ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಬಾಳೆಹಣ್ಣು, ಗೆಜ್ಬತ್ತಿ, ಬಳೆ, ಮತ್ತು ಹಾಲು ತುಪ್ಪ, ಮತ್ತು ಅರ್ಶಿನದ ದಾರ, ಕಾಯಿ, ಮತ್ತು ಅರ್ಶಿನ ಕುಂಕುಮ ಊದುಗಡ್ಡಿ ಎಲ್ಲ ತಂದಿದ್ರು. ಎಲ್ಲ ಇಟ್ಟು ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹೂವು ಹಾಕಿ ನಮ್ಮಮ್ಮ ನಾಗರಿಗೆ ಹಾಕೋಕ್ಕೆ ಅಂತಲೇ ಅವ್ರ ಕೈಯಾರೆ ಹೂವು ಕಟ್ಟಿ ಹೂವು ತಂದಿದ್ರು. ಅದನ್ನು ಸಹ ಹಾಕ್ತಾಯಿದ್ರು, ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮ ವರ್ಷನೂ ಬರ್ತಾರೆ. ಮುಂದಿನ ವರ್ಷದಿಂದ ನನ್ನ ಕೈಲಾಗಲ್ಲ ಮಾಡೋಕ್ಕೆ, ನಾನು ಬರಲ್ಲ ಅಂತ ಹೇಳಿ ಹೋಗ್ತಾರೆ. ಮತ್ತು ಮುಂದಿನ ವರ್ಷ ಯುಗಾದಿ ಹಬ್ಬ ಆಗ್ತಿದ್ದಂಗೆ ಫೋನ್ ಮಾಡ್ತಾರೆ, ಹೋಗೋಣ ನಾಗರು ಮಾಡಬೇಕಾಗಿತ್ತು ಅಂತ. ಅದನ್ನೇ ಹೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ನೀನು ಮಾಡಬೇಕಷ್ಟೇ, ನೀನು ಮುಗಿದ್ಮೇಲೆ ನಾವು ಯಾರೂ ಮಾಡಲ್ಲ ಅಂತ. ಅದನ್ನೇ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅದು ನನಗೋಸ್ಕರ ಅಂತ, ನನಗೇನೋ ಹುಷಾರಿಲ್ಲದೆ ಇದ್ದಾಗ ನಾಗರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಹುಷಾರು ಸರಿ ಹೋಯ್ತಂತೆ. ಅದಕ್ಕೆ ಅವತ್ತಿನ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ನೀನು ಆಲ್ರೆಡಿ ನಮ್ಮ ಅಮ್ಮಗೆ ತುಂಬ ವಯಸ್ಸಾಗಿದೆ ಗೈಸ್, ಅದಕ್ಕೆ ಮಾಡಬೇಡ ಅಂದರೂ ಮಾಡ್ತಾರೆ. ನೆಕ್ಸ್ಟ್ ನಾನು ಮಾಡಬೇಕು ಅಂತ ಹೇಳ್ತಾರೆ. ನೋಡೋಣ, ನಮಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಮ್ಮಮ್ಮ ಬೈತಾ ಇದ್ದಿದ್ದನ್ನ ಕೇಳೋಕ್ಕಾಗದೆ ಇನ್ನೊಂದು ಸಲ ಕ್ಯಾಮ್ರಾ ಇಟ್ಕೊಂಡು ತಲೆ ಕೆರ್ಕೊಂಡು ಏನೋ ಬೈತಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸೀದಾ ಗಂಗಮ್ಮ ದೇವ್ರ ಹತ್ರ ಹೋಗಿ ನಿಂತ್ಕೊಂಡು ಮತ್ತೆ ಒಂದು ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗೆ ಕಾಣಿಸ್ತಾ ಇದ್ದಾಳೆ ಗಂಗಮ್ಮ ಅಂತ. ಅಲ್ಲಿಂದ ಮತ್ತೆ ಅಷ್ಟರಲ್ಲಿ ಕರೆದ್ರು ಮತ್ತೆ ನಮ್ಮಮ್ಮ. ಮತ್ತೆ ಹೋಗಿ ಇದು ಮಾಡಬೇಕು, ಪೂಜೆಗೆಲ್ಲ ರೆಡಿಯಾಗಿತ್ತು, ಹೋಗಿ ಪೂಜೆ ಮಾಡೋಣ ಅಂತೇಳಿ ಕರೀತು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ. ನಿಜ ಸಖತ್ತು ಎಷ್ಟು ಡಸ್ಟ್ ಇತ್ತು ಅಂದರೆ ಅಲ್ಲೇ ನೆಗಡಿ ಸ್ಟಾರ್ಟ್ ಆಗೋಯ್ತು ನನಗೆ, ಅಷ್ಟು ಡಸ್ಟ್ ಇತ್ತು. ಅದನ್ನೆಲ್ಲ ಸೈಡಿಗೆ ಸರಿಸಿ ಕ್ಲೀನ್ ಮಾಡಿ ನಾವು ರೆಡಿ ಮಾಡೋ ಅಷ್ಟೊತ್ತಿಗೆ ಎಷ್ಟು ಹೊತ್ತಾಯಿತು. ಸೊ ಇನ್ನೊಂದ್ಸಲ ನಾನು ಸೆಲ್ಫಿ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಾಗರ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿಂದ ಗಂಗಮ್ಮ ಪೂಜೆ ಮಾಡಲಿಕ್ಕೆ ಬಂದೆ. ಗಂಗಮ್ಮ ಪೂಜೆ ಮಾಡಿದ್ದಾಯಿತು. ಗಂಗಮ್ಮ ಪೂಜೆನ ಮುಗಿಸ್ಕೊಂಡು ಗಂಗಮ್ಮಂಗೆ ಒಂದು ರೌಂಡ್ 3 ರೌಂಡ್ ಹಾಕಿ ಅಲ್ಲಿಂದ ನಾವು ಸೀದಾ ರೆಡಿಯಾಗಿ ಹೊರಡೋಣ ಅಂತ ಹೇಳಿ ನಾವು ಹೊರಟಿದ್ದೆ. ಮತ್ತು ಮೇಲ್ಗಡೆ ಗಂಗಾಧರೇಶ್ವರ ಮತ್ತು ಭೈರವೇಶ್ವರ ಟೆಂಪಲ್ ಇದೆ, ಅವೆರಡಕ್ಕೂ ಹೋಗಿ ಪೂಜೆ ಮಾಡಬೇಕಲ್ವ. ನಮ್ಮ ಮನೆ ದೇವರು ಅವೆರಡಕ್ಕೂ ಹೋಗಿ ಪೂಜೆ ಕೊಡಬೇಕು. ಅದಕ್ಕೆ ಬೇಗ ರೆಡಿಯಾಗಿ ಸೊ ಎಲ್ಲ ತೋರಿಸಿದೆ. ಇದು 2 ಬಿಟ್ಬಿಟ್ಟಿದೆ. ಆ್ಯಕ್ಚುಲಿ ಈ ಕಡೆಯಿಂದ ಎಂಟ್ರಿ ಇರೋದು, ಇಲ್ಲಿ ಗೇಟ್ ಲಾಕ್ ಮಾಡಿದ್ದಾರೆ. ಈ ಕಡೆ ಒಂದು ಸೈಡ್ ಗಣೇಶ, ಇನ್ನೊಂದು ಸೈಡ್ ಆಂಜನೇಯ ಇದ್ದಾರೆ. ವಿಗ್ರಹಗಳು ಅದು ಅವತ್ತಿಂದನೂ ಇದ್ದಾವೆ, ಇವತ್ತು ಇದ್ದಾವೆ. ಆ ಕಡೆ ಒಂದು ಈ ಕಡೆ ಒಂದು ನಮ್ಮ ಮಮ್ಮಿ ಅದಕ್ಕೂ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಸೀದಾ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬ್ಯಾಗ್ ತೊಗೊಂಡು ಹೊರಟ್ವಿ. ಗಂಗಾಧರೇಶ್ವರಂಗೆ ಪೂಜೆ ಹೋಗೋಣ ಅಂತ. ನನಗೆ ಕಾಲು ತುಂಬ ನೋವಿದ್ದರಿಂದ ಗಂಗಾಧರೇಶ್ವರಂಗೆ ಹೋಗಲಿಲ್ಲ. ಮಾಡಿಸ್ಕೊಂಬಂದರು, ಯಾಕಂದರೆ ತುಂಬ ಮೇಲಿದೆ, ತುಂಬ ಹುಷಾರು ಬೇರೆ ಇರಲಿಲ್ಲ. ನನಗೆ ಕಾಲು ತುಂಬ ನೋವಿತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಸೊ ನಮ್ಮಮ್ಮ ಬರೋ ಅಷ್ಟಕ್ಕೆ ಏನು ಮಾಡೋದು, ಕೆಳಗಡೆ ಇಲ್ಲೇ ಕಾಲಭೈರೇಶ್ವರನ ಪೂಜೆ ಮಾಡಿಸ್ಬೇಕಲ್ವ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಅಲ್ಲಿಗೆ ಹೋಗ್ತಾ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಈಗ ಒಳಗಡೆ ಹೋಗೋಣ, ಭೈರವೇಶ್ವರನ ನೋಡೋಣ. ಸೊ ಈ ಕಡೆ ಮೇಲಕ್ಕೆ ಹೋದರೆ ಗಂಗಾಧರೇಶ್ವರ ಸ್ಟ್ರೈಟು, ಈಗ ಹೋದರೆ ಭೈರವೇಶ್ವರ ಸಿಗ್ತಾರೆ ನಮಗೆ. ನೋಡ್ತಾ ಇದ್ದೀರಲ್ಲ, ಅದು ಗಂಗಾಧರೇಶ್ವರಂಗೆ ಹೋಗೋದು, ಇದು ಭೈರವೇಶ್ವರಂಗೆ. ಫಸ್ಟು ಭೈರವೇಶ್ವರಂಗೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಹೆಂಗಿದೆ ಅಂತ. ನಮ್ಮ ಭೈರಪ್ಪಂಗೆ ಒಂದು ಆಯ್ ಮಾಡಿಲ್ಲ ಅಂದರೆ ಹಿಂಗೆ ಅಲ್ವಾ. ನಂಬ್ತಿರೋ ಇಲ್ಲೋ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ.
ನಾನು ಯಾವಾಗಾದರೂ ಪ್ರಾಬ್ಲಮ್ ಆಗಿ ಇಲ್ಲಿ ಏನೇ ಕಷ್ಟ ಬರಲಿ ಒಂದ್ಸಲ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಬಿಟ್ರೆ ಅದು ಬೆಟ್ಟದ ಥರ ಇರೋದು ಮಂಜಿನ ಥರ ಕರ್ಗೋಗ್ಬಿಡುತ್ತೆ ಕಷ್ಟ ಅನ್ನೋದು. ಅಷ್ಟು ನಂಬಿಕೆ ನನಗೆ ಭೈರವೇಶ್ವರನ ಮೇಲೆ, ಅಷ್ಟು ನಂಬ್ತೀನಿ ನಾನು ಶಿವಪ್ಪನ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ವಿಡಿಯೋ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೆ. ಇಲ್ಲಿ ನಂಗೆ ಗೊತ್ತಿಲ್ಲ ಮೇಡಮ್, ಅಲ್ಲಿ ಹೋಗಿ ಕೇಳಿ ಅಂದರು. ಸರಿ ನೋಡೋಣ ಅಂತೇಳಿ ಹಂಗೆ ಮುಂದಕ್ಕೆ ಹೋದೆ. ಅದು ಕ್ಯಾಮ್ರಾ ನಂದು ಚಿಕ್ಕದಲ್ವಾ, ಅಷ್ಟು ಕಾಣಿಸ್ತಾ ಇರಲಿಲ್ಲ ಯಾರ ಕಣ್ಣಿಗೂ ಅಂತೇಳಿ ಗ್ಯಾಪಲ್ಲಿ ಮಾಡ್ಕೊಂಬಿಡೋಣ, ಯಾರು ಸೆಕ್ಯೂರಿಟಿಗಳು ಕಾಣಿಸ್ತಾ ಇರಲಿಲ್ಲ. ನೋಡಿ ನಮ್ಮ ಭೈರಪ್ಪನ ವಾಹನ ಬಂದು ಡಾಗು. ನಮ್ಮ ಮನೇಲೂ ಎಷ್ಟು ಡಾಗ್ಸ್ ಹಾಕಿದ್ದೀವಿ ಗೊತ್ತಲ್ಲ. ನಾವು ಭೈರಪ್ಪಂಗೆ ಹೋಗ್ಲಾದ್ಮೇಲೆ ಡಾಗ್ಸ್ ಹಾಕಿಲ್ಲ ಅಂದರೆ ಹಿಂಗೆ. ಭೈರವೇಶ್ವರ ನೋಡಿ ಇದೆ ಮೇಯ್ನು ಭೈರವೇಶ್ವರ. ಅಷ್ಟ ಬಂದುಬಿಟ್ರು ಸೆಕ್ಯೂರಿಟಿ, ಅದಕ್ಕೆ ಸೈಲೆಂಟಾಗಿ ತೆಗ್ದಿಲ್ಲ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೊರಟೋಗ್ಬಿಟ್ಟೆ. ಮುಂದಕ್ಕೆ ಹೋಗೋದಾರಿಲ್ಲ, ಅಲ್ಲೆಲ್ಲೂ ವಿಡಿಯೋ ಮಾಡೋ, ಆ್ಯಕ್ಚುಲಿ ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಆಗಿಲ್ಲ, ಯಾರು ಸೆಕ್ಯೂರಿಟಿ ಇರಲಿಲ್ಲ ಅಷ್ಟು ಅಂದ್ಬಿಟ್ಟು ಸ್ವಲ್ಪ ಅದು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದು ಅಷ್ಟೇ. ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು, ಯಾರೂ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಯಾರಾದರೂ ಏನಾದರೂ ಬೈದು ಬಿಡ್ತಾರೆ, ಇಲ್ಲ ಫೋನ್ ಕಿತ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಕೇಳಬೇಕಾದ್ರೆ ಫೋಟೋ ತಕ್ಕೊಳ್ಳೋದಾದರೆ ತಕ್ಕೊಳ್ಳಿ ಅಷ್ಟೇ. ಒಂದೊಂದು ಕಲ್ ಮೇಲೂ ವಿಗ್ರಹಗಳನ್ನ, ಭೈರವೇಶ್ವರನ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಸ್ತಂಭಾಂಬಿಕಾ ದೇವಿ ಇದ್ದಾರೆ, ಅಲ್ಲಿ ಮೇಲಿರೋದು ಅದೇ ದೇವರು. ಇಲ್ಲಿ ಏನು ಮೇಲಿರೋದು ಇಟ್ಟಿರೋದು ಇದು ಇಲ್ಲೇ ಏನು ಉದ್ಭವ ಮೂರ್ತಿ ಅಂತಾರಲ್ಲ, ಆ ಥರ ಉದ್ಭವ ಇರೋವಂಥ ಸ್ತಂಭಾಂಬಿಕಾ ದೇವಿ. ಇದಕ್ಕೆ ಮಡ್ಲಕ್ಕಿ ಕೊಡ್ತಾರೆ ನಮ್ಮ ಮಮ್ಮಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಅವ್ರಿಗೂ ದೇವ್ರಿಗೂ ಕೈ ಮುಗಿದು ಅಲ್ಲಿಂದ ಸೀದಾ ನಾವು ಹೊರಟು ಆಚೆ ಬಂದ್ವಿ. ಆಚೆ ಬಂದು ನಿಮಗೆ ಇಂಪಾರ್ಟೆಂಟ್ ಒಂದು ಜಾಗ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ಆಚೆ ಹೋಗೋಣ ಅಂತ ಹೇಳಿ ಬಂದ್ವಿ. ನೋಡಿ ನಮ್ಮ ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ, ಸಖತ್ತಾಗಿದೆ ಅಲ್ಲ ನಮ್ಮ ದೇವಸ್ಥಾನ. ನನಗೆ ನಮ್ಮ ದೇವಸ್ಥಾನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫಸ್ಟು ಚಿಕ್ಕದಿತ್ತು, ಈಗ ತುಂಬ ದೊಡ್ಡದಾಗಿ ಮಾಡಿದಾರಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಮ್ಮ ಭೈರವೇಶ್ವರ ಸ್ಟೋರಿ ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಯಾರಿಗೆಲ್ಲ ನಂಬಿಕೆ ಇಲ್ಲ ಅವರು ನಮ್ಮ ಭೈರಪ್ಪನ ನಂಬಿ, ಅವನು ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಯಾಕಂದರೆ ನನಗೆ ನಂಬಿಕೆ ಇದೆ ನಮ್ಮ ಭೈರಪ್ಪ ನಮ್ಮ ಕೈ ಬಿಡಲ್ಲ ಅಂತ. ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ ಭೈರಪ್ಪ. ಅಲ್ಲಿಂದ ಸೀದಾ ಆಚೆ ಬಂದು ನಮ್ಮ ದೊಡ್ಡ ಸ್ವಾಮಿಗಳು ಕೂತ್ಕೊತಾ ಇದ್ದಂಥ ಜಾಗ ಇದೆ, ಆ ಜಾಗ ತೋರಿಸೋಣ ಅಂತ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಆದಿಚುಂಚನಗಿರಿ ಟ್ರಸ್ಟು ಆಫೀಸ್. ಇದು ಆಫೀಸೇ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಅಲ್ಲೊಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ಆಲ್ಮೋಸ್ಟ್ ಅದು ಸ್ವಾಮಿಗಳಲ್ಲಿ ಇರ್ತಾರೆ, ಚಿಕ್ಕ ಸ್ವಾಮಿಗಳು, ಬಟ್ ಕಾಣಿಸ್ಲಿಲ್ಲ, ಅವರು ಇಲ್ಲ ಅಂತ ಅಂದರು. ಅಲ್ಲಿಂದ ಸೀದಾ ದೊಡ್ಡ ಸ್ವಾಮಿಗಳು ಕುತ್ಕೊಂತಿದ್ದಂಥ ಜಾಗನ ತೋರಿಸೋಣ ಅಂತ ಹೇಳಿ ಅಲ್ಲಿಗೆ ಹೊರಟೆ. ಇದೇ ದೊಡ್ಡ ಸ್ವಾಮಿಗಳು ಕುತ್ಕೊತಿದ್ದಂಥ ಜಾಗ. ಅಲ್ಲಿಗೆ ಹೋದ್ರೆ ಅವ್ರು ಫೋಟೋಸ್ ತೊಗೊತಾಯಿದ್ರು. ಅದಕ್ಕೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತೇಳಿ ಒಂದು ರೌಂಡ್ ಹಾಕೋಣ ಅಂತೇಳಿ ಒಂದು ರೌಂಡ್ ಹಾಕ್ಕೊಂಬರೋದಕ್ಕೆ ಹೋದೆ ಒಳಗಡೆ. ಅದಿರೋದು ಇಷ್ಟೇ, ಅಲ್ಲೇ ಕುತ್ಕೊತಾ ಇದ್ದಿದ್ದವರು. ಜಸ್ಟ್ ಹಂಗೆ ಒಂದು ವಾಕು, ಅವ್ರು ಹೋಗ್ತಾರೆ ಅಷ್ಟರಲ್ಲಿ ಅಂತ. ಅಷ್ಟರಲ್ಲೇ ಅವ್ರು ಫೋಟೋಸ್ ಎಲ್ಲ ತೊಗೊಂಡಿದ್ದಾಗಿತ್ತು, ಅವ್ರು ಹೊರಟರು. ನಾವು ಹಿಂಗೆ ಬಂದ್ವಿ. ಇದು ಇನ್ನೊಂದು ದೇವಸ್ಥಾನ. ಅಲ್ಲಿಂದ ಸ್ವಲ್ಪ ಹಂಗೆ ಮೆಟ್ಲತ್ಕೊಂಡು ಮೇಲೆ ಹೋಗ್ತೀನಿ. ಇದೇ ಸ್ವಾಮಿಗಳು ಕುತ್ಕೊತಿದ್ದಂಥ ಜಾಗ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಓಪನ್ ಇಲ್ಲ. ಇಲ್ಲಿಂದ ಸ್ವಲ್ಪ ಮೆಟ್ಲತ್ಕೊಂಡು ಮೇಲಕ್ಕೆ ಹೋದರೆ ಗಣೇಶ ದೇವಸ್ಥಾನ ಇದೆ. ನಿಮಗೆ ಗೊತ್ತಾ, ಅಲ್ಲಿ ಒಂದು ಬಂಡೆ ಇತ್ತು, ಅದೊಂದು ಬಂಡೆನ ಕೆತ್ತಿ ಗಣೇಶ ಒಂದೇ ಬಂಡೆಯಲ್ಲಿ ಗಣೇಶನ ಕೆತ್ತಿದ್ದಾರೆ. ಹಾಗೆ ಮೇಲಕ್ಕೆ ಹೋದರೆ ಗಂಗಾಧರೇಶ್ವರ ಅಂತ ಹೇಳಿದ್ನಲ್ಲ ನಿಮಗೆ, ಗಂಗಾಧರೇಶ್ವರ ಟೆಂಪಲ್ ಸಿಗುತ್ತೆ ನಿಮಗೆ. ಗಂಗಾಧರೇಶ್ವರ ಟೆಂಪಲ್ಗೆ ನಾನು ಹೋಗಿಲ್ಲ, ಯಾಕಂದರೆ ನಮ್ಮ ಮಮ್ಮಿ ಹೋಗಿದ್ದಾರೆ. ಕೆಳಗಡೆ ಒಂದು ಶಿವಪ್ಪನ ಟೆಂಪಲ್ಲು ಇದೆ ನೋಡಿ, ಮೇಲಿಂದ ಭೈರವೇಶ್ವರ ಟೆಂಪಲ್ ಹೇಗೆ ಕಾಣಿಸುತ್ತೆ ಅಂತ. ಆ ಟೆಂಪಲ್ ಕ್ಲೋಸ್ ಆಗಿತ್ತು, ಅದಕ್ಕೆ ತೋರಿಸ್ಲಿಕ್ಕಾಗಲಿಲ್ಲ. ಅಲ್ಲಿಂದ ಸೀದಾ ನಾನು ಕೆಳಗಡೆ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ದೊಡ್ಡ ಸ್ವಾಮಿಗಳು, ಅವ್ರಿಗೂ ಮುಂಚೆ ಇದ್ದಂಥ ಸ್ವಾಮೀಜಿಗಳು, ಅವ್ರಿಗೂ ಮುಂಚೆ ಇದ್ದಂಥ ಇಬ್ಬರು ಸ್ವಾಮಿಗಳ್ದು ಅವ್ರದ್ದು ಪೀಠ ಮಾಡಿಬಿಟ್ಟು ಅಲ್ಲಿ ಅವ್ರ ಫೋಟೋಸ್ ಇಟ್ಟಿದ್ದಾರೆ. ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ಹೋದ್ವಿ. ತುಂಬ ಬಿಸಿಲಿತ್ತು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಿಸಿಲು ಕಮ್ಮಿ ಇದ್ದಾಗ ಬನ್ನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಅವ್ರು ಪೀಠ ಮಾಡಿಬಿಟ್ಟು ಅವ್ರದ್ದಕ್ಕೊಂದು ಫೋಟೋ ಇಟ್ಬಿಟ್ಟು ಒಂದು ಮಂಟಪ ಕಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿಂದ ಸ್ವಲ್ಪ ಒಳಗಡೆ ಹೋದ್ರು, ಅಲ್ಲೂ ಅಷ್ಟೇ ಶಿವಪ್ಪನ ದೇವಸ್ಥಾನ ಇರೋದು. ಇಲ್ಲಿ ಶಿವಲಿಂಗ, ಅದು ಕ್ಲೋಸ್ ಆಗಿತ್ತು, ಅದಕ್ಕೆ ತೋರಿಸ್ಲಿಲ್ಲ. ಇಲ್ಲಿ ಕಡೆಯಿಂದ ಒಂದು ವ್ಯೂ ನೋಡ್ಬಿಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದಿಚುಂಚನಗಿರಿ ಅಂತ. ಸೊ ಇಷ್ಟೇ.
ಕಾಲಭೈರವೇಶ್ವರ ಟೆಂಪಲ್ದು ಇಷ್ಟೇ ಇರೋದು. ಎಲ್ಲ ಮುಗೀತು. ಇನ್ನೇನು ನಾನು ವಿಡಿಯೋ ಮುಗಿಸ್ಬೇಕು. ಅಷ್ಟರಲ್ಲಿ ನಮ್ಮ ಮಮ್ಮಿ ಬಂದರು. ನಮ್ಮ ಮಮ್ಮಿ ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು 60 ರೂಪಾಯಿ ಒಂದು ಪ್ರಸಾದ ಪ್ಯಾಕೆಟು, ಯಾರಾದರೂ ಹೋದರೆ ತೊಗೊಳ್ಳಿ. ಅಲ್ಲಿಂದ ಆಚೆ ಬಂದರೆ ಫುಲ್ಲು ವೇವ್ ನೋಡಿ, ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಗ್ರೀನರಿ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ರೌಂಡ್ ಅಪ್ಪಲ್ಲಿ ಒಂದು ವಿಡಿಯೋ ಶಾರ್ಟ್ ತೊಗೊಂಡೆ, ಅದನ್ನೇ ಇಲ್ಲ ಹಾಕಿರೋದು. ಅಲ್ಲಿಂದ ಸೀದಾ ಮುಂದೆ ಹೋಗಿ ಸ್ವಲ್ಪ ನೋಡೋಣ ಅಂತ ಹೋದೆ ನನ್ನ ಜೊತೆ. ನಿಮಗೂ ತೋರಿಸ್ಬೇಕಲ್ಲ, ಅದಕ್ಕೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಸ್ಕೂಲ್ ಇದೆ, ಕಾಲೇಜ್ ಇದೆ, ಹಾಸ್ಟೆಲ್ ಎಲ್ಲ ಇದೆ ಇಲ್ಲಿ ಕೆಳಗಡೆ. ನಾವು ಫುಲ್ಲು ಬೆಟ್ಟದ ಮೇಲಿರೋದು. ನಿಮ್ಗೆ ಗೊತ್ತಾ ಯಶ್ ಅವ್ರದ್ದು ರಾಜಾಹುಲಿ ಇದೆಯಲ್ಲ, ಅದರಲ್ಲಿ ಒಂದು ಸಾಂಗು ಇಲ್ಲೇ ಶೂಟ್ ಮಾಡಿರೋದು. ಅವ್ರದ್ದು ಎಂಟ್ರಿ ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಇದೇ ದೇವಸ್ಥಾನದಲ್ಲೇ ಶೂಟ್ ಮಾಡಿರೋದು. ಅದು ಸಾಂಗ್ ಹೆಸರು ನಿಜ ನೆನಪಿಲ್ಲ, ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಆಯಿತಾ. ಅಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ನಾವು ಫಸ್ಟು ಕಾರಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಇರಲಿಲ್ಲ. ಫಸ್ಟು ಮೆಟ್ಲತ್ಕೊಂಡೇ ಹೋಗ್ಬೇಕಾಗಿತ್ತು. ಆಮೇಲೆ ಕಾರ್ ಹೋಗೋದಕ್ಕೆ ಮೇಲ್ಗಡೆಗೆ ಸೀದಾ ಕಾರ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಈಗ ಕಾರ್ ಹತ್ಕೊಂಡು ಎಲ್ಲ ಹೋಗ್ತಾರೆ. ಆಲ್ಮೋಸ್ಟ್ ಅಲ್ಲಿ ಯಾರು ಮೆಟ್ಲತ್ಕೊಂಡು ಹೋಗೋಲ್ಲ, ಎಲ್ಲೋ ಕೆಲವರು ಅಷ್ಟೇ ಮೆಟ್ಲತ್ಕೊಂಡು ಹೋಗೋದು. ನಾನು ಸುಮ್ಮನೆ ಹತ್ತುತ್ತಾ ಇದ್ದೀನಿ, ನಾನೇನು ಹತ್ತೋಗಿಲ್ಲ, ಕಾರಲ್ಲೇ ಮೇಲಕ್ಕೆ ಹೋಗಿ ಅಲ್ಲಿಂದ ಹೋಗಿದ್ದು. ಅಲ್ಲಿಂದ ಬಂದು ಅಲ್ಲೂ ಕರ್ಪೂರ ಹಚ್ಚಿ, ಅಮ್ಮ ಕರ್ಪೂರ ಹಚ್ತಿದ್ರು, ನಾನು ಒಂದು ಕರ್ಪೂರ ಹಚ್ಬಿಟ್ಟು ಸೀದಾ ಬಂದು ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಟಿದ್ದೆ. ನಾವು ಎಲ್ಲಿಗೆ ಅಂತ ಕೇಳ್ತಿದ್ದೀರಲ್ಲ, ನಾವು ಹೊರಟಿದ್ದೆ ಯಡಿಯೂರಿಗೆ. ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡ್ರೆ ತುಮಕೂರಲ್ಲಿರೋರು, ನಾವು ತುಮಕೂರಿಂದ ಇರೋದಲ್ಲ, ತುಮಕೂರಿಂದ ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡ್ರೆ ಆದಿಚುಂಚನಗಿರಿ, ಯಡಿಯೂರು, ಆಮೇಲೆ ಡ್ಯಾಮಿಂದ ಶಿವಗಂಗೆ ಮುಗಿಸ್ಕೊಂಡು ಶಿವಗಂಗೆ ಈ ಕಡೆ ಬಂದರೆ ಶಿವಗಂಗೆ, ಆ ಕಡೆ ಹೋದರೆ ಗುಬ್ಬಿ ಚನ್ನಬಸವೇಶ್ವರ, ಗಂಟೆ ಗಣೇಶ, ಇದನ್ನೆಲ್ಲ ನೋಡಿಕೊಂಡು ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಹೋಗ್ಬೋದು ಪ್ಲ್ಯಾನ್ ಮಾಡಿದ್ರೆ. ನೋಡಿ ಅಂತೂ ಇಂತೂ ಮಾತಾಡ್ತಾ ಯಡಿಯೂರು ಬಂದೇ ಬಿಡ್ತು. ಪಾರ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಪಾರ್ಕ್ ಮಾಡಿ ಅಲ್ಲಿಂದ ಸೀದಾ ಒಳಗಡೆ ಹೋಗೋ ದಾರಿಲಿ ಅಲ್ಲಿ ಇಲ್ಲಿ ಹಣ್ಣು ಜ್ಯೂಸು ಎಲ್ಲ ಇಟ್ಟಿದ್ರು, ಕುಡಿಬೇಕಾಗಿತ್ತು. ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ, ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಬಟ್ ಇದೊಂದಿದೆ ಅಲ್ವಾ, ದೇವಸ್ಥಾನ ಮುಗಿಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಹೋಗೋ ದಾರಿಲಿ ಕುದುರೆ ಎಲ್ಲ ಕಟ್ಟಾಕಿದ್ರು, ನೋಡಿಕೊಂಡು ಕುದುರೆ ಮೇಲೆ ಕೂತು ಫೋಟೋಶೂಟ್ ಎಲ್ಲ ಮಾಡಿಸ್ತಾಯಿದ್ರು, ಅದನ್ನು ನೋಡಿಕೊಂಡು ಸೀದಾ ಒಳಗೆ ಕೊಡೋದು. ನನಗಂತೂ ಪ್ರಾಣಿ ಹಿಂಸೆ ಮಾಡೋದು ಇಷ್ಟ ಇಲ್ಲ ಗೈಸ್, ಅದಕ್ಕೇನಾದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಲೇ ಹೊರಟೋದೆ. ನಿಮಗೂ ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳ್ತೀನಿ, ನಿಮ್ಮ ಇಷ್ಟ ಅದು ಅಷ್ಟೆ. ಸೊ ಯಡಿಯೂರು ದೇವಸ್ಥಾನ ಒಳಗಡೆ ಎಂಟ್ರಿಗೆ ಮುಂಚೆ ಫಸ್ಟಲ್ಲೇ ನಿಮಗೆ ಗಣೇಶ ಸಿಗುತ್ತೆ. ಗಣೇಶನ ಕೈ ಮುಗಿದು ಸೀದಾ ಒಳಗಡೆ ಹೋದರೆ, ಇದು ಅಷ್ಟೇ ಫಸ್ಟು ಚಿಕ್ಕದಿತ್ತು. ಇದೂ ದೇವಸ್ಥಾನ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ಕ್ಯೂ ಇತ್ತು, ಯಾಕಂದರೆ ಸೋಮವಾರ ಆಗಿತ್ತು. ಅಭಿಷೇಕ ಮಾಡಿಸೋರು, ಅದು ಪೂಜೆ ಮಾಡಿಸೋರೆಲ್ಲ ತುಂಬ ಜನ ಇದ್ದರು. ಹಂಗಾಗಿ ಕ್ಯೂ ಸಿಸ್ಟಮ್ ಇತ್ತು. ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅಂದರೆ ತುಂಬ ಹೊತ್ತೇನು ಹಿಡಿಲಿಲ್ಲ, ಅಷ್ಟು ಜನ ಏನು ನಾವು ಹೋಗಿ ಟೈಮಲ್ಲಿ ಅಷ್ಟು ಜನ ಕಾಣಿಸ್ಲಿಲ್ಲ. ಬಟ್ ನಾವು ಮುಗಿಸ್ಕೊಂಡು ಬಂದಮೇಲಂತೂ ಸಿಕ್ಕಾಪಟ್ಟೆ ಜನ ಓದ್ತಿದ್ರು. ಯಾರಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಸೋಮವಾರ ಟೈಮ್ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ಜನ ಇರ್ತಾರೆ ನೋಡಿ. ಅಭಿಷೇಕ ಹೋಮ ಹವನ ಎಲ್ಲ ಮಾಡಿಸ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಬೇರೆ ಟೈಮ್ಗಳಲ್ಲಿ ಹೋಗ್ಬಿಟ್ಟು ಬನ್ನಿ, ಸೋಮವಾರದ ಮಾತ್ರ ಹೋಗ್ಬಿಡಿ ಶಿವನ ದೇವಸ್ಥಾನಕ್ಕೆ, ಎಷ್ಟು ರಶ್ ಇದೆ ನೋಡಿ. ಆದರೆ ನಾವು ಹೋಗ್ತಿದ್ದು ಕಮ್ಮಿ ಇತ್ತು. ಬಟ್ ನಾವು ವಾಪಸ್ ಬರೋಕ್ಕಾದ್ರೆ ಹೇಳಿದ್ನಲ್ಲ, ತುಂಬ ಜನ ಇದ್ದರು, ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಹಂಗೆ ನೋಡ್ಕೊತ ವಿಡಿಯೋ ಮಾಡ್ಕೊತ ಹೋದ್ವಿ. ಫೈನಲಿ ಗಂಗಾಧರೇಶ್ವರನ ದೇವಸ್ಥಾನ ಸಿಕ್ತು. ಅದನ್ನೇ ನಮ್ಮ ಅಮ್ಮಂಗೆ ಹೇಳ್ಕೊತ ಸಿಕ್ತು, ಬಾ ಬೇಗ ಹೋಗಿ ಮುಗಿಸ್ಕೊಂಡು ಹೋಗೋಣ, ಹೊಟ್ಟೆ ಸಿಗ್ತೈತೆ ಅಂತ ಹೇಳ್ತಾ ಇದ್ದೆ ನಮ್ಮಮ್ಮಂಗೆ. ನಮ್ಮಮ್ಮ ವಿಡಿಯೋದಲ್ಲಿ ಬಾ ಅಂದರೆ ಬರ್ತಾ ಇರಲಿಲ್ಲ, ಅದಕ್ಕೆ ಸೈಡಿಂದ ಒಂಚೂರು ವಿಡಿಯೋ ಮಾಡಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಮತ್ತೆ ನೋಡಿ ಹತ್ತಿರ್ಕೊಂಬಿಟ್ರು ನಮ್ಮಮ್ಮ. ನೋಡಿರಿ, ಇದೆ ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರ. ಒಳಗಡೆ ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲಿಂದ ಏನೋ ಸ್ವಲ್ಪ ಮುಂದೆ ಹೋದರೆ ನೀಟಾಗಿ ಕಾಣಿಸುತ್ತೆ. ನಾನು ಎಲ್ಲೆಲ್ಲಿ ನಿಂತ್ಕೊತೀನಿ ಅಲ್ಲೆಲ್ಲ ವಿಡಿಯೋಸ್ ಮಾಡಿದ್ದೀನಿ, ಎಲ್ಲ ಆ್ಯಂಗಲಲ್ಲೂ ಕಾಣಿಸ್ಲಿ ಚೆನ್ನಾಗಿ ಅಂತ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಹೋಗಿ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ವೀರಭದ್ರ ಸ್ವಾಮಿ ಭದ್ರಕಾಳಿ ಈಶ್ವರಿ ಟೆಂಪಲ್ ಸಿಗುತ್ತೆ.
ಅದನ್ನು ಅಷ್ಟೇ ಗಂಗಾಧರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಇದು ಸೇವಾ ಕೌಂಟರು. ಅಲ್ಲಿ ಏನೇನು ಅಭಿಷೇಕ ಅದು ಇದು ಮಾಡಿಸ್ತೀವಿ ಅಂದರೆ ನೀವು ಎಂಟ್ರಿ ಮಾಡಿಸ್ಬೇಕು. ಇದೇ ಭದ್ರಕಾಳಮ್ಮ ಮತ್ತು ವೀರಭದ್ರ ಸ್ವಾಮಿ ಟೆಂಪಲ್ಲು. ಅಲ್ಲಿಂದ ಸೀದಾ ಒಳಗಡೆ ಹೋದರೆ ಸಖತ್ ಬಿಸಿಲಿತ್ತು ಮಾತ್ರ. ಬಿಸಿಲು ಕಾಲೆಲ್ಲ ಸುಡ್ತಾಯಿತ್ತು. ಯಾವಾಗ ದೇವಸ್ಥಾನದೊಳಗೆ ಹೋಗ್ತೀವಿ ಅನ್ನಿಸ್ತಾಯಿತ್ತು. ಫೈನಲಿ ಒಳಗಡೆ ತಲುಪಿದ್ವಿ. ಇಲ್ಲೂ ಅಷ್ಟೇ ವಿಡಿಯೋ ಮಾಡೋಂಗಿಲ್ಲ, ನಾನು ಹಿಂದೆನೇ ಇದ್ದಿದ್ದರಿಂದ ಫೋನಲ್ಲೇ ಝೂಮ್ ಹಾಕಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಓಕೆನಾ. ಅಲ್ಲಿಂದ ಇಲ್ಲಿ ಮೆರವಣಿಗೆ ದೇವರಿದ್ದು ಗಂಗಾಧರೇಶ್ವರಂದು ಮೆರವಣಿಗೆ ದೇವರು ಸಿದ್ಧಲಿಂಗೇಶ್ವರಂದು. ಅಲ್ಲಿಂದ ಆಚೆ ಬಂದು ಆ ಮೇನ್ ದೇವರು ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಹಂಗಾಗಿ ದರ್ಶನ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಕೇಳಿಕೊಂಡು ಅಲ್ಲಿಂದ ಸೀದಾ ಆಚೆ ಬಂದೆ. ಆಚೆ ಬಂದು ಇಲ್ಲಿ ನಿಂತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ, ದೇವರೇ ಕಾಣಿಸ್ಬಾರ್ದ ದೇವರೇ ಅಂತ ಹೇಳಿ ವಿಡಿಯೋನ ಝೂಮ್ ಹಾಕ್ತೆ ಫೋನಲ್ಲಿ. ಸಡನ್ನಾಗಿ ಗಂಗಾಧರೇಶ್ವರಂದು ಕಾಣಿಸ್ತು. ಆದರೆ ನಮ್ಮ ಮಮ್ಮಿನೇ ಅಡ್ಡ ಬಂದುಬಿಟ್ರು ಗೈಸ್. ಅಲ್ಲಿಂದ ಇಲ್ಲಿ ಬಂದರೆ ಇಲ್ಲೊಂದು ಮಂಟಪ ಮಾಡಿದ್ದಾರೆ, ಅಲ್ಲಿ ದೀಪ ಹಚ್ಚಿರ್ತಾರೆ ಗೈಸ್. ಆ ದೀಪನ ನೀವು ಹಚ್ಕೊಂಡು ಪೂಜೆ ಮಾಡ್ಬೋದು, ಇಲ್ಲ ಅದನ್ನೇ ಎತ್ಕೊಂಡು ಪೂಜೆ ಆರತಿ ಥರ ಗಂಗಾಧರೇಶ್ವರಂಗೆ ಬೆಳಗಿ ಕೈ ಮುಗ್ದಾದರೂ ಬರ್ಬೋದು. ನಾನು ಬೆಳಗಲಿಲ್ಲ, ಕೈ ಮುಕ್ಕೊಂಬಂದೆ. ಕೈ ಮುಕ್ಕೊಂಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಸೋಮವಾರ ಟೈಮ್ ಬರಬೇಡಿ, ಬೇರೆ ಟೈಮಲ್ಲಿ ಬನ್ನಿ. ಗಂಗಾಧರೇಶ್ವರ ಟೆಂಪಲ್ ನೋಡಿ, ಸಿದ್ಧಲಿಂಗೇಶ್ವರ ಟೆಂಪಲ್ ಗಂಗಾಧರೇಶ್ವರನೇ ಬರ್ತಾಯಿದೆ. ನಮ್ಮ ಚುಂಚನಗಿರಿಯಿಂದನೇ ಬಂದಿಲ್ಲ ನಾನಿನ್ನ. ಇದು ಗಂಗಾಧರೇಶ್ವರ ಅಲ್ಲ, ಸಿದ್ಧಲಿಂಗೇಶ್ವರ ಟೆಂಪಲ್. ಓಕೆನಾ. ಇಲ್ಲಿಂದ ಬಂದರೆ ಅಲ್ಲೊಂದು ನಂದಿ ಇದೆ. ಅದಕ್ಕೆ ಆ್ಯಕ್ಚುಲಿ ಇದು ಏನು ಕಲ್ಲಿಂದು ಇದ್ದಿದ್ದು ನಂದಿ, ಅದಕ್ಕೆ ಫುಲ್ ಇದು ಮಾಡಿಸಿದ್ದಾರೆ ಅಂತ ಇಲ್ಲ, ಕಲ್ಲಿನ ನಂದಿ ಅಲ್ಲ, ಇದು ಮೆರವಣಿಗೆ ಮಾಡ್ತಾರಲ್ಲ ಅದದು ನಂದಿ. ನಮ್ಮಮ್ಮ ಅದ್ರ ಕಿವಿಲಿ ಏನೋ ಹೇಳ್ತವ್ರೆ, ಏನೋ ಹೇಳಿ ಅಂದ್ಕೊಂಡು ನಾನು ಮುಂದಕ್ಕೆ ಬಂದೆ. ದೇವ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ನಾನು ಶಿವಪ್ಪನ ನಂಬ್ತೀನಿ, ಅದನ್ನು ತೋರಿಸ್ಕೊಬೇಕು ಅನ್ನೋದೇನಿಲ್ಲ ಅಲ್ಲ. ಭಕ್ತಿ ಮನಸ್ಸಲ್ಲಿ ಇದ್ರೆ ಸಾಕಲ್ವಾ. ಗೋಪುರ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಲ್ಯಾಂಡ್ಸ್ಕೇಪಲ್ಲಿ ಒಂದು ತೆಗ್ದೆ ನೀಟಾಗಿ ಕಾಣಿಸ್ಲಿ ಅಂತ, ಅದು ಹಂಗೆ ಬರ್ತಾ ಇದೆ. ಪೋರ್ಟ್ರೈಟಲ್ಲಿ. ಅಲ್ಲಿಂದ ಸೀದಾ ಆಚೆ ಬಂದು ನೋಡಿ, ಈಗ ಜನ ಎಷ್ಟು ಹೋಗ್ತಾ ಇದ್ದಾರೆ. ಅವಾಗಲೇ ನಾವು ಹೋದಾಗ ಜನ ಇರಲಿಲ್ಲ ಅಷ್ಟು. ಈಗ ನೋಡಿ ಜನ ಹೆಂಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದೆ ಒಂದಷ್ಟು ಜನ ಹೋದರು, ಇಲ್ಲೊಂದು ಸ್ವಲ್ಪ ಜನ. ನಿಮ್ಗೆ ಹೇಳಿದ್ನಲ್ಲ ಎಂಟ್ರೆನ್ಸಲ್ಲಿ ಗಣೇಶ ಇದೆ, ಅದನ್ನು ಕೈ ಮುಗಿದು ಪ್ರಸಾದ ತೊಗೊಂಡು ಎಕ್ಸಿಟ್ ಆದರೆ ಏನೋ ಫಂಕ್ಷನ್ ನಡೀತಾ ಇದೆ ಅನಿಸುತ್ತೆ. ಹಂಗಾಗಿ ಫುಲ್ಲು ಲೈಟಿಂಗ್ಸು ಪ್ಯಾಂಡಲು ಎಲ್ಲ ಹಾಕಿದ್ರು. ಮೇ ಬಿ ರೀಸೆಂಟಾಗಿ ಜಾತ್ರೆ ಆಗಿ ಮುಗ್ದಿರ್ಬೋದು ಅಂತ ಅನಿಸುತ್ತೆ. ಸದ್ಯ ಜಾತ್ರೆಗೆ ಬಂದು ನಾವು ಸಿಗಾಕೊಂಡಿಲ್ಲ. ಒಟ್ಟಿನಲ್ಲಿ ಎರಡೂ ದೇವ್ರದ್ದು, ಕಾಲಭೈರವೇಶ್ವರಂದಿರ್ಬೋದು, ನಾಗರದಿರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು, ಎಲ್ಲ ದೇವ್ರದ್ದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ದರ್ಶನ ಆಗಿ ಖುಷಿ ಆಯಿತು. ಅಲ್ಲಿಂದ ನಾವು ಇದಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲಿ ನದಿ ಹಿಂದೆ ಯಡಿಯೂರಲ್ಲಿ ಹಿಂದೆಗಡೆ ನದಿ ಇದೆಯಲ್ಲ, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಸೀದಾ ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಮಿಸ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್, ಬಾಯ್ ಬಾಯ್.